ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಹ್ಯಾಪಿ ಸಂಡೇ ಎಲ್ಲರಿಗೂ. ಇವತ್ತು ಬೆಳಗ್ಗೆ ನಮ್ಮ ಮನೆಯಲ್ಲಿ ಮಟನ್ ಚಿಕನ್ ಎರಡು ತೊಗೊಂಬಂದಿದ್ದಾರೆ. ಚಿಕನಲ್ಲಿ ಕಬಾಬ್ ಮಾಡೋಣ, ಮಟನಲ್ಲಿ ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ನಾವು ನಿನ್ನೆ ಒಂದು ವಾಟರ್ ಪ್ಯೂರಿಫೈ ತೊಗೊಂಡ್ಬಂದಿದ್ದೀವಿ. ಅದನ್ನು ನಮಗೆ ತೋರಿಸ್ತೀನಿ. ಬಟ್ ಏನಪ್ಪ ಅದರಲ್ಲಿ ಏನಿದೆ ಸ್ಪೆಷಲ್ಲು ಇವ್ರು ತೋರ್ಸೋಕ್ಕೆ ಅಂತ ಅಂದ್ಕೋಬೇಡಿ. ಏನೇನು ತಂದಿದ್ದೀನಿ ಐಟಮ್ಸ್ ಅನ್ನೋದು ನಿಮಗೆ ತೋರಿಸ್ತೀನಿ. ಬಟ್ ನಾವು ಅಂಥ ರಿಚ್ಚು ಅಲ್ಲ, ಅಂಥ ಪೂರು ಅಲ್ಲ, ಸೆಂಟ್ರಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ಯಾವುದೇ ಒಂದು ಐಟಮ್ ತೊಗೊಂಬಂದರು ನಮಗೆ ಅನ್ನೋದೊಂದು ಖುಷಿ ಅನ್ನೋದಿರುತ್ತಲ್ವ, ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ಬನ್ನಿ, ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ಇದು ವಾಟರ್ ಪ್ಯೂರಿಫೈ ನಾನು ತುಂಬ ದಿನದಿಂದ ಅಂದ್ಕೊಂಡು ಕೇಳ್ತಾನೆ ಇದ್ವಿ. ಬಟ್ ನಮ್ಮ ಗೌರಿಬಿದನೂರಲ್ಲಿ ಅಷ್ಟು ನೀರೇನು ಅಷ್ಟು ಚೆನ್ನಾಗಿರಲ್ಲ, ಯಾವುದು ಬೇಗನೆ ಎಲ್ಲ ಹಾಳಾಗುತ್ತೆ ಅಂತ ನಾವು ತೊಗೊಂಡಿರಲಿಲ್ಲ. ನಾವು ಅಂದ್ಕೊಂಡ ತಕ್ಷಣವೇ ಎಲ್ಲನೂ ತೊಗೊಳಕ್ಕೂ ಆಗೋಲ್ಲ. ಕೆಲವೊಮ್ಮೆ ಕಾಸಿದ್ರೂ ತೊಗೊಳಕ್ಕಾಗಲ್ಲ, ಕೆಲವು ಟೈಮಲ್ಲಿ ಕಾಸಿಲ್ಲ ಅಂದರೂ ಹೇಗೇಗೋ ತೊಗೊಬಿಡ್ತೀವಿ. ಅದೆಲ್ಲ ದೇವ್ರಿಚ್ಛೆ ಅಂತಾರಲ್ಲ ಹಾಗೆ. ತುಂಬ ದಿನ ಅಂದ್ಕೊಂಡಿದ್ದು ಇದು ಇವಾಗ ಬಂದಿದೆ ನಮ್ಮ ಮನೆಗೆ ಹೊಸ ಅತಿಥಿ ಆಗಮನ. ಇದು ಎಲೆಕ್ಟ್ರಿಕ್ ಸ್ಟವ್. ಇದು ನಮಗೆ ತುಂಬ ನೆಸೆಸಿಟಿ ಇತ್ತು. ತುಂಬ ದಿನ ಅನ್ಕೊತಾ ಇದ್ವಿ ತೊಗೋಬೇಕು ಅಂತ. ಡಬಲ್ ಧಮಾಕ ನನಗೆ ನಮ್ಮ ಮನೆಯವ್ರಿಗೆ ಟೋಪಿ ಹಾಕಿ ತೊಗೊಬಿಟ್ಟಿದ್ದೀನಿ. ಇದು ಅದ್ರಿಗೆ ಬಂದಿರೋ ಸ್ಟ್ಯಾಂಡು. ಇದು ವಿ ಗಾರ್ಡ್ದು ತೋರಿಸ್ತೀನಿ ನಿಮಗೆ. ಟಂಟ್ರಾಯ್ನ್ ಒಳಗಡೆ ಹೀಗಿದೆ ನೋಡಿ. ಇಲ್ಲಿ ಮುಟ್ಟಿದ್ರೆ ಏನು ಶಾಕ್ ಹೊಡಿಯಲ್ಲ. ಇಲ್ಲಿ ಈ ಸರ್ಕಲಲ್ಲಿ ಮುಟ್ಟಿದ್ರೆ ಶಾಕ್ ಹೊಡಿಯೋದು, ಬಿಸಿ ತಾಕ್ಬೋದು ಅನಿಸುತ್ತೆ ಮೇ ಬಿ. ಇಲ್ಲಿ ಹೈ ಟೆಂಪಲ್ಲಿ ಮೈನಸ್ಸು ಪ್ಲಸ್ಸು ಕೊಟ್ಟಿದ್ದಾರೆ. ಮೆನು ಆಪ್ಷನ್ಸಲ್ಲಿ ಫ್ರೈ, BBQ, ಮಿಲ್ಕ್, ಬಾಯ್ಲ್, ದೋಸೆ, ಚಪಾತಿ, ಇಡ್ಲಿಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದು ಟೈಮರು, ಇದು ಆನ್ ಆ್ಯಂಡ್ ಆಫು, ಸ್ವತ್. ಇದು ಇಟ್ಬಿಟ್ಟು ಯೂಸ್ ಮಾಡ್ಬೋದು. ಈಗ ಸದ್ಯಕ್ಕೇನು ಯೂಸ್ ಮಾಡ್ತಿಲ್ಲ, ಯೂಸ್ ಮಾಡುವಾಗ ಒಮ್ಮೆ ನಾನು ನಿಮಗೆ ತೋರಿಸ್ತೀನಿ. ಇದು ಇನ್ನೊಂದು ಎಗ್ ಬಾಯ್ಲರು. ಇದು ನಮ್ಗೆ ತುಂಬ ಯೂಸ್ ಇತ್ತು, ಯಾಕಂದರೆ ನಮ್ಮ ಮನೇಲಿ ಡೈಲಿ ಮೊಟ್ಟೆ ಬೇಕು. ಅಂದರೆ ಮಂಡೇ ಮತ್ತು ಸ್ಯಾಟರ್ಡೇ ಬಿಟ್ಟು ಪ್ರತಿದಿನ ನಾವು ಮೊಟ್ಟೆ ಡೈಲಿ ಮಕ್ಕಳು ನಾವು ಎಲ್ಲ ತಿಂತೀವಿ. ಬಟ್ ಇದು ಹೀಗಿದೆ. ಇದು ಓಪನ್ ಮಾಡೋದು, ಇದು ಬಾಕ್ಸು. ಒನ್ ಟೈಮ್ಗೆ 6 ಮೊಟ್ಟೆ ಬೇಯಿಸ್ಕೋಬೋದು. ಈ ಕಪ್ಪಲ್ಲಿ ಮೆಷರ್ಮೆಂಟಿಗೆ ಸಾಫ್ಟ್, ಹಾರ್ಡು ಮತ್ತು ಮೀಡಿಯಮಲ್ಲಿ ಮೆಷರ್ಮೆಂಟ್ ಕೊಟ್ಟಿರ್ತಾರೆ. ಇದರಲ್ಲಿ ಫುಲ್ಲು ನೀರನ್ನ ತುಂಬಿಕೊಂಡು ಇಲ್ಲಿ ಹಾಕಿಬಿಟ್ಟು ಇದನ್ನು ಇಟ್ಟು 6 ಮೊಟ್ಟೆ ಇಟ್ಟು 6 ಮೊಟ್ಟೆನಾದರೂ ಇಡ್ಬೋದು, ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಇಟ್ಕೊಂಡು ಇದನ್ನು ಕ್ಲೋಸ್ ಮಾಡ್ಬೋದು. ಬಟ್ ಇದರಲ್ಲಿ ನೋಡಿ ಕ್ಯಾಪಿಂದ ಒಂಥರ ನೀಡಲ್ ಥರ ಕೊಟ್ಟಿದ್ದಾರೆ. ಇದನ್ನು ಮೊಟ್ಟೆಗೆ ತೂತು ಮಾಡೋದು, ಸುಮ್ಮನೆ ಪ್ರೆಸ್ ಮಾಡಿದ್ರೆ ಒಂದು ಹೋಲ್ ಆಗುತ್ತೆ, ಚಿಕ್ಕ ಹೋಲ್ ಆಗುತ್ತೆ, ಕಾಣಿಸ್ತಿದೆಯಾ? ಚಿಕ್ಕ ಹೋಲ್ ಆಗುತ್ತೆ. ಆ ಹೋಲಾಗಿರೋದನ್ನ ನಾವು ಮೊಟ್ಟೆನ ಮೇಲ್ಭಾಗಕ್ಕೆ ಇಡಬೇಕು. ಮೇಲ್ಭಾಗಕ್ಕಿಟ್ಟು ನಾವು ಇಲ್ಲಿ ಇದ್ರ ಮೇಲಿಟ್ಟು ಆಟೋಮೆಟಿಕ್ ಅದೇ ಬಾಯ್ಲ್ ಆಗಿದ ತಕ್ಷಣ ಅದೇ ಆಫ್ ಆಗುತ್ತೆ. ನೆಸೆಸಿಟಿ ಇತ್ತು, ಸೊ ಅದಕ್ಕೆ ಬೈ ಮಾಡಿದ್ದೀನಿ. ಇನ್ನೊಂದು ತೋರಿಸ್ತೀನಿ, ಮರ್ತ್ಬಿಟ್ಟಿದ್ದೀನಿ. ಟ್ಯಾಂಟಡಾಯ್ನ್, ಇದು 4 ಬ್ರದರ್ಸ್ ಅಂತ ಕಂಪ್ನಿದು. ನನಗೆ ಅಂತ ತೊಗೊಂಡಿದ್ದೀನಿ, ಬಟ್ ನಾನು ಯೂಸ್ ಮಾಡ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ನನಗೆ ಅಂತ ತೊಗೊಂಡೆ. ಕಲರ್ ರೆಡ್ ಕಲರು ಚೆನ್ನಾಗಿದೆ. ಎಲ್ಲಾದರೂ ಹೋದಾಗ, ಹೊರಗಡೆ ಹೋದಾಗ ಜಿಯೋ ಹೊಡಿಯೋಕ್ಕೆ ಅಂತ ತೊಗೊಂಡಿದ್ದೀನಿ. ಇಷ್ಟೇ. ತೋರಿಸ್ದೆ, ಎಲ್ಲ ತೋರಿಸ್ದೆ. ನೀನು ತೋರಿಸ್ತೀಯಾ?
ಇಲ್ಲ, ಎಲ್ಲ ನಾನೇ ತೋರಿಸ್ಬಿಟ್ಟಿದ್ದೀನಿ ಬಿಡು. ಇಷ್ಟ ಐಟಮ್ ತೊಗೊಂಡಿದ್ದು, ಏನೇನು ತೊಗೊಂಡಿದ್ದೀನಿ ಅಂತ ಫುಲ್ ಡೀಟೇಲಾಗಿ ಹೇಗೆ ಯೂಸ್ ಮಾಡೋದು ಅಂತ ಎಲ್ಲ ತೋರಿಸ್ಬಿಟ್ಟಿದ್ದೀನಿ ನಿಮಗೆ. ಇದೊಂಥರ ಮೆಮೊರಿಬಲ್ಲು. ಇದೊಂಥರ ನನಗೆ ನಮ್ಮ ಮನೆಗೆ ಏನಾದರೂ ತೊಗೊಂಡಾಗ ಒಂಥರ ಖುಷಿ ನನಗೆ. ಅದು ನನಗೆ ಮೊದಲಿಂದ ಒಂದು ಚಿಕ್ಕದೇನಾದರೂ ತೊಗೊಂಡಾಗ ಆ ವಸ್ತುಗಳು ತುಂಬ ಲವ್. ಯಾವುದಂದ್ರೆ ಅದು ಹಳೇದಾಗೋವರೆಗೂ ತುಂಬ ಲವ್ ಇರುತ್ತೆ. ಹಳೇದಾದ್ರೂ ನಮ್ಮ ಮನೆಗೆ ಅಲ್ವಾ ತೊಗೊಂಡಿರೋದು. ಅಯ್ಯೋ ಇದು ತೊಗೊಂಡ ಅನ್ನೋದೊಂಥರ ಖುಷಿ. ಎಷ್ಟೋ ದಿನದಿಂದ ಅಂದ್ಕೊಂಡಿರ್ತೀವಿ ಬೇಗ ಎಲ್ಲನೂ ಕೊಂಡೋಕ್ಕಾಗಲ್ಲ, ಆದರೆ ಟೈಮ್ ಬರಬೇಕು, ನಾವು ತೊಗೋಬೇಕು. ಅಂದ್ಕೊಂಡ ತಕ್ಷಣ ಎಲ್ಲೂ ಆಗಲ್ವಲ್ಲ. ಒಂದು 3 ತಿಂಗಳಿಂದ 4 ತಿಂಗಳಿಂದ ಅನ್ಕೊತಾ ಇದ್ವಿ ವಾಟರ್ ಪ್ಯೂರಿಫೈ ಈಗ ಬಂದಿರೋದು. ಸೊ ಅದನ್ನು ತೊಗೊಳಕ್ಕೆ ಹೋಗಿ 3 ಐಟಮ್ ಬಂದಿದ್ದು. ಇದೆಲ್ಲ ಅನ್ಎಕ್ಸ್ಪೆಕ್ಟೆಡು, ಎಲ್ಲ ನಮ್ಮ ಪತಿದೇವ ದಯೆಯಿಂದ ಬಂದಿರೋದು. ಇದೆಲ್ಲ ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕಲ್ಲ ನಾವು ಏನೇ ಕೇಳಿದ್ರು ಫಸ್ಟು ಅವಾಗೆಲ್ಲ ಅಪ್ಪ ಇಲ್ಲ ಅಮ್ಮ ಕೊಡ್ಸೋರು. ಇವಾಗ ಏನೇ ಬೇಕು ಅಂದರೆ ಅವಾಗೆಲ್ಲ ಏನೋ ತಿನ್ನೋದು, ಡ್ರೆಸ್ಸು, ಚಪ್ಪಲಿ ಈ ಥರದ್ದೊಂದು ಆಸೆ ಜಾಸ್ತಿ. ಬಟ್ ಈಗ ಮದುವೆ ಆಗಿ ಮಕ್ಕಳಾದ್ಮೇಲೆ ನಮ್ಮ ಮನೆಗೆ ಅದು ತೊಗೋಬೇಕು, ಅವ್ರಿವ್ರ ಮನೇಲಿ ಇದೆ ಅಂತ ನಾನು ಕೊಂಡಲ್ಲ. ಬಟ್ ನನಗೆ ನೆಸೆಸಿಟಿ ಇದ್ದರೆ ಮಾತ್ರನೇ ನಾನು ಬೈ ಮಾಡೋದು. ಸುಮ್ಮನೆ ಅವ್ರ ಮನೇಲಿ ಇದೆಯಲ್ಲ ನಾನು ತೊಗೋಬೇಕು ಅನ್ನೋ ಮೈಂಡ್ಸೆಟ್ ನನಗಿಲ್ಲ. ಏನಾದರೂ ಅದರಿಂದ ಯೂಸ್ ಇದೆ, ನಮ್ಗೆ ಅದ್ರ ಅವಶ್ಯಕತೆ ಇದೆ ಅಂದರೆ ಮಾತ್ರ ಬೈ ಮಾಡ್ತೀನಿ. ಸುಮ್ಮನೆ ನೋಡಿದ್ನೆಲ್ಲ ಕೊಂಡಬೇಕು ಅಂದರೆ ಆಗತ್ತಾ? ಜನ ಕಾಂಚನ ಬೇಕಲ್ವಾ? ಸೊ ಅದರಿಂದ ಈಗ ತೊಗೊಂಡಿರೋದೆಲ್ಲ ನನಗೆ ತುಂಬ ಯೂಸ್ ಇತ್ತು. ಸೊ ಅದರಿಂದ ಬೈ ಮಾಡಿದೆ. ಆ ಖುಷಿ ಕ್ಷಣಗಳನ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಶೇರ್ ಮಾಡಿದೆ. ಕಬಾಬ್ ಮಾಡ್ತಿದ್ದೀನಿ. ಕಬಾಬ್ ಹೇಗೆ ಮಾಡ್ತಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ನಿಮಗೆ. ಕಮಾನ್ ಹೋಗೋಣ. ಕಬಾಬ್ ಒಂದು ಪಾತ್ರೆಗೆ 3 ಸ್ಪೂನು ಮೈದಾ ಹಿಟ್ಟು ಮತ್ತು 1 ಸ್ಪೂನು ಕಾರ್ನ್ಫ್ಲೋರು, ಆಮೇಲೆ ಸ್ವಲ್ಪ ಚಿಟಿಕೆ ಅರಿಶಿನ ಮತ್ತು 1 ಸ್ಪೂನ್ ಚಿಲ್ಲಿ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಮೊಟ್ಟೆ ಮತ್ತು ಅರ್ಧ ನಿಂಬೆಹಣ್ಣು ರಸ ಹಾಕಿ ಇದನ್ನು ಚೆನ್ನಾಗಿ ಕಬಾಬ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಈ ರೀತಿ ಕಾಣಿಸುತ್ತೆ ನೋಡಿ. ಈ ರೀತಿ ಇರೋವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಂತರ ನಾನು ಅರ್ಧ kg ಚಿಕನ್ ತೊಗೊಂಡಿರೋದು. ಈಗ ಚೆನ್ನಾಗಿ ತೊಳೆದಿರೋ ಚಿಕನ್ನ ನಾನೀಗ ಅದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲ ಪೀಸಸ್ಗೂ ಕೋಟ್ ಆಗೋವರೆಗೂ ನೀಟಾಗಿ ನಾನು ಅದನ್ನು ಕಲಿಸ್ತಿದ್ದೀನಿ. ನೀಟಾಗಿ ಕಲಿಸ್ಬಿಟ್ಟು ನಾನು ಇದನ್ನು 1 ಅವರ್ ನೀಟಾಗಿ ಕಲಸಿ 1 ಅವರ್ ಎತ್ತಿಡ್ತಿದ್ದೀನಿ. ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಳ್ಳಿ ಅಂತ ನೋಡಿ. 1 ಅವರ್ ಆದಮೇಲೆ ನೋಡಿ ಕ್ಲೋಸ್ ಮಾಡಿ ಎತ್ತಿಡ್ತಿದ್ದೀನಿ. ಇವಾಗ 1 ಅವರ್ ಆಗಿದೆ ನೋಡಿ. ಈ ರೀತಿ ಇದೆ. ಕಾದಿರೋ ಎಣ್ಣೆಗೆ ಒಂದೊಂದು ಪೀಸ್ನೇ ಬಿಟ್ಟು ನೀಟಾಗಿ ಲೋ ಫ್ಲೇಮಲ್ಲೇ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ ಈಗ ಆಲ್ರೆಡಿ ಆಗಿದೆ. ನಾನು ತೆಗಿತಿದ್ದೀನಿ, ಒಂದೊಂದು ಪೀಸೇ ರೆಡಿ ಇದೆ. ಇದು ಇಟ್ಕೊಂಡ್ಮೇಲೆ ನಿಜವಾಗ್ಲೂ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿತ್ತು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋ ಇಷ್ಟೇ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.